ನೈಟ್ ಆದ್ರೆ ಸಾಕು ಸದ್ದಿಲ್ಲದೆ ಡ್ಯಾನ್ಸ್ ಬಾರ್ಗಳು ತಮ್ಮ ಅಸಲಿ ಆಟವನ್ನ ತೋರಿಸುತ್ತದೆ. ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಕೆಲ ರೂಲ್ಸ್ಗಳಿಗೆ ಬ್ರೇಕ್ ಮಾಡಿ ತನ್ನದೇ ಲೋಕ ಸೃಷ್ಟಿಸುತ್ತಿದೆ. ಇದೀಗ ಪೊಲೀಸರು ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಆದ್ರೆ ಕೆಲವು ಕಡೆ ನೋಡಿಯೂ ನೋಡದ ಹಾಗೆ ಬಂದಿದ್ದಾರೆಂಬ ಆರೋಪಗಳು ಕೇಳಿಬರ್ತಿದೆ. 17ಕ್ಕೂ ಹೆಚ್ಚು ಡ್ಯಾನ್ಸ್ ಬಾರ್ಗಳ ಮೇಲೆ ಕಾಕಿ ದಾಳಿ. ಓವರ್ ಟೈಮ್ ತುಂಡು ಉಡುಗೆ ತೊಟ್ಟು ಎಣ್ಣೆ ಸಪ್ಲೈ. ಎಸ್, ಎಷ್ಟು ದಿನ ನಗರದಲ್ಲಿ ಸೈಲೆಂಟ್ ಆಗಿದ್ದ ಡ್ಯಾನ್ಸ್ ಬಾರ್ಗಳು ಮತ್ತೆ ಸದ್ದು ಮಾಡ್ತಿವೆ. ನಗರದ ಎಂಜಿ ರೋಡ್, ಕಬ್ಬನ್ ಪಾರ್ಕ್, ಎಸ್ಜೆ ಪಾರ್ಕ್, ಉಪ್ಪಾರಪೇಟೆ ವ್ಯಾಪ್ತಿಯಲ್ಲಿರುವ ಸುಮಾರು 17ಕ್ಕೂ ಹೆಚ್ಚು ಲೇಡೀಸ್ ಡ್ಯಾನ್ಸರ್ ಬಾರ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಮೆಹಂದಿ ಬ್ರಿಗೇಡ್ ಪ್ರೆಸಿಡೆಂಟ್ ಸೇರಿದಂತೆ ಹಲವು ಕಡೆ ರೇಡ್ ಮಾಡಿದ್ದು ನಿಯಮಗಳ ಅನುಸಾರ ಹಾಗೂ ಲೈಸೆನ್ಸ್ ಪ್ರಕಾರವೇ ನಡೆಯಬೇಕು. ಆದರೆ ಡ್ಯಾನ್ಸ್ ಬಾರ್ಗಳಲ್ಲಿ ಯುವತಿಯರನ್ನ ಬಳಸಿಕೊಂಡು ಮದ್ಯಪಾನ ಸಪ್ಲೈ ಮಾಡೋದು, ತುಂಡು ಉಡುಗೆ ತೊಟ್ಟು ಡ್ಯಾನ್ಸ್ ಮಾಡೋದು, ಯುವತಿಯರ ಮೇಲೆ ನೋಟ್ಗಳನ್ನು ಎಸೆಯುವುದು, ಇದು ಯಾವುದಕ್ಕೂ ಅವಕಾಶ ಇಲ್ಲ. ಇದರ ಜೊತೆಗೆ ಡ್ಯಾನ್ಸ್ ಬಾರ್ಗಳಲ್ಲಿ ಕಿಚನ್ಗಳನ್ನು ನೀಟಾಗಿ ಮೇಂಟೈನ್ ಮಾಡಬೇಕು, ನಿಯಮಗಳು ಪಾಲನೆ ಮಾಡಲೇಬೇಕು. ಆದರೆ ಇದು ಯಾವುದನ್ನು ಪಾಲಿಸದ ಹಿನ್ನೆಲೆ ರೇಡ್ ಆಗಿದೆ. ಇಲ್ಲಿಗಲ್ ಚಟುವಟಿಕೆ ನಡೀತಾ ಇದ್ದು, ಅದರ ಬಗ್ಗೆ ಸಂಬಂಧಪಟ್ಟವರು ರೇಡ್ ಮಾಡಿದ್ದಾರೆ. ನಮ್ಮದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಏನು ಕಾನೂನು ಪ್ರಕಾರ ಅವ್ರಿಗೆ ಲೈಸೆನ್ಸ್ ಪ್ರಕಾರ ಅಥವಾ ಮಾನ್ಯ ನ್ಯಾಯಾಲಯದ ಆದೇಶಾನುಸಾರ ಏನೇನು ಮಾಡಬೇಕು ಲೀಗಲ್ ಆಗಿ ಅದನ್ನು ಅಷ್ಟೇ ಮಾಡಬೇಕು. ಮಿಕ್ಕಿದು ವೈಲೇಷನ್ ಯಾವುದು ಇದ್ದರೆ ಕಟ್ಟುನಿಟ್ಟಾಗಿ ಆಯಾ ಸ್ಟೇಷನ್ ಅವರು ನೋಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಕೆಲವು ಕಡೆ ರೇಡ್ ಆಗಿದೆ. ರೇಡಲ್ಲಿ ಸುಮಾರು ವೈಲೇಷನ್ಸ್ ನಮಗೆ ಸಿಕ್ಕಿದೆ. ಈಗ ಡೀಟೇಲ್ ಪ್ರೆಸ್ ನೋಟ್ ನಮ್ಮ ವೆಸ್ಟ್ ಡಿವಿಷನ್ ಅವರು ಕೊಡ್ತಾರೆ. ಈಗ ಆ ಪ್ರಕಾರ ಎಲ್ಲೆಲ್ಲಿ ಆಗಿದೆ ನನಗೆ ಕರೆಕ್ಟ್ ಎಲ್ಲಿ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಇಡೀ ನೈಟ್ ಅದು ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಟೈಪ್ ವೈಲೇಷನ್ಸ್ ಇದೆ ನಮ್ಮ ಮಾಹಿತಿ ಪ್ರಕಾರ. ಕೆಲವು ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಅನಧಿಕೃತ ಚಟುವಟಿಕೆಗಳು ಕೂಡ ನಡೆಯುತ್ತಿದ್ದು, ಆಯಾ ಠಾಣಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಎಷ್ಟು ದಿನ ಇಂತಹ ಅಶ್ಲೀಲ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಹಾಕಲಾಗಿತ್ತು. ಯಾವಾಗ ಪೊಲೀಸ್ ಕಮಿಷನರ್ ಅಮಾನತು ಆಯಿತು, ಇದನ್ನೇ ಬಂಡವಾಳ ಮಾಡಿಕೊಂಡ ಡ್ಯಾನ್ಸ್ ಬಾರ್ಗಳ ಮಾಲೀಕರು ಮತ್ತೆ ಹಳೆಯ ವರಸೆಯನ್ನ ಮುಂದುವರಿಸಿದ್ದಾರೆ. ಆದರೆ ಪೊಲೀಸರು ಬಿಡಬೇಕಲ್ಲ. ಖಚಿತ ಮಾಹಿತಿ ಪಡೆದು ಒಂದೇ ರಾತ್ರಿ ಸುಮಾರು 17 ಕಡೆ ದಾಳಿ ಮಾಡಿದ್ದಾರೆ. ನಾನು ಫಸ್ಟಿಂದ ಬಂದಿಂದ ಹೇಳ್ತಾ ಇದ್ದೀನಿ, ಬೇಸಿಕ್ ಪೊಲೀಸಿಂಗ್ ನನಗೆ ಎಲ್ಲರೂ ಮಾಡಬೇಕು. ನಾವು ಇಡೀ ನಮ್ಮ ಎಲ್ಲ ಸಿಬ್ಬಂದಿಯವರು ಅದು ಬಿಟ್ಟು ಬೇರೆ ಏನೋ ಮಾಡಲಿಕ್ಕೆ ಹೋಗಬಾರ್ದು. ಇದರಲ್ಲಿ ನಮ್ಮ ಡೈಲಿ ರುಟೀನ್ ವರ್ಕಲ್ಲಿ ಏನಾದರೂ ಆ ಥರ ಲೋಪ ಕಂಡು ಬಂದರೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಯವರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇನ್ನು ರೇಡ್ ಮಾಡಿದಂತಹ ವೇಳೆಯಲ್ಲಿ ಕೆಲವು ಡ್ಯಾನ್ಸ್ ಬಾರ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆಯಂತೆ. ಒಂದೇ ಕಟ್ಟಡದ ಫಸ್ಟ್ ಫ್ಲೋರ್ನಲ್ಲಿರುವ ಮೆಹಂದಿ ಡ್ಯಾನ್ಸ್ ಬಾರ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆದರೆ ಗ್ರೌಂಡ್ ಫ್ಲೋರ್ನಲ್ಲಿರುವ ನರ್ತಕಿ ಡ್ಯಾನ್ಸ್ ಬಾರ್ ಮೇಲೆ ದಾಳಿ ಮಾಡಿಲ್ವಂತೆ. ಇನ್ನು ದಾಳಿ ಮಾಡದ ಡ್ಯಾನ್ಸ್ ಬಾರ್ಗಳು ಪ್ರಭಾವಿಗಳ ಒಡೆತನದ್ದು ಎಂದು ಹೇಳಲಾಗುತ್ತಿದ್ದು, ಅದಕ್ಕೆ ಪೊಲೀಸರು ಸೈಲೆಂಟ್ ಆಗಿದ್ದಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಏನೇ ಹೇಳಿ ಕಾನೂನು ಎಲ್ಲರಿಗೂ ಒಂದೇ. ತಪ್ಪು ಯಾರೇ ಮಾಡಿದ್ರೂ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.